ನನಗೆ ಒಂದೇ ಒಂದು ಅವಕಾಶ ಕೊಡಿ, 5 ವರ್ಷದ ಸಂಪೂರ್ಣ ಅಧಿಕಾರವನ್ನ ಕೊಡಿ ಅಂತ ಹೇಳೋ ಮುಖೇನ ಮತ್ತೆ ಸಿಎಂ ಆಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ನನಗೆ ಒಂದೇ ಒಂದು ಅವಕಾಶ ಕೊಡಿ. ಕುಮಾರಸ್ವಾಮಿ ಅವರು ಮಾಡಿಕೊಂಡಿರುವಂಥ ಮನವಿ ಇದು. 5 ವರ್ಷದ ಸಂಪೂರ್ಣ ಅಧಿಕಾರ ಕೊಟ್ಟು ನೋಡಿ ನನಗೆ, ಮತ್ತೆ ಸಿಎಂ ಆಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನಾನು ಅಲ್ಪ ಕಾಲದ ಮುಖ್ಯಮಂತ್ರಿ ಆಗಿದ್ದೇನೆ, ಸ್ವಲ್ಪ ಕಾಲ ನಾನು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ, ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು. ಕಾರ್ಯಕರ್ತರುಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನತಕ್ಕಂಥದ್ದಕ್ಕೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಬೆಲೆ ಏರಿಕೆ ಒಂದಕ್ಕೆ ಅಲ್ಲ, ಈ ಸರ್ಕಾರದ ಭ್ರಷ್ಟಾಚಾರ, ಈ ಸರ್ಕಾರ ನಡೆಕೋತಾ ಇರ್ತಕ್ಕಂಥ ದುರಹಂಕಾರದ ಪರಮಾವಧಿ ಎಲ್ಲೇ ಮೀರಿದೆ. ಈ ಸರ್ಕಾರ ತಿಳ್ಕೊಂಡಿದ್ದಾರೆ ದುಡ್ಡಿಂದ ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರ ಬದುಕು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ, ಈ ಸರ್ಕಾರ ನಡೆದುತ್ತಾ ಇರ್ತಕ್ಕಂಥ ದುರಹಂಕಾರದ ಪರಮಾವಧಿ ಎಲ್ಲೇ ಮೀರಿದೆ. ಈ ಸರ್ಕಾರ ತಿಳ್ಕೊಂಡಿದ್ದಾರೆ ದುಡ್ಡಿಂದ ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರ ಬದುಕು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ ಏನು ಕೆಲಸ ಆಗಿದೆ. ಇವತ್ತು ಬೆಂಗಳೂರಿನ ನಾಗರಿಕರ ಮೇಲೆ ಅತಿಯಾಗಿ ಹೆಚ್ಚಿನ ಹೊರೆ ಏರ್ತಾ ಇದೆ. ಇವತ್ತು ಅವರ ಮನೆಯ ಪ್ರಾಂಗಣದಲ್ಲಿ ಕಾರುಗಳನ್ನು ನಿಲ್ಲಿಸಿದ ವಾಹನವನ್ನ ಟ್ಯಾಕ್ಸ್ ಕೊಡಬೇಕು. ಅರ್ಥ ಇದೆಯಾ? ಯಾವ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ. ಇದು ಈ ಸರ್ಕಾರದ ಬೆಲೆ ಏರಿಕೆ ಒಂದೇ ಅಲ್ಲ, ರಾಜ್ಯವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದ್ದಾರೆ. ಜನತೆ ಬಗ್ಗೆ ಭಯ ಭಕ್ತಿ ಇಲ್ಲ. ಇವತ್ತು ಈ ಸರ್ಕಾರದಲ್ಲಿ ಹಲವಾರು ಮಂತ್ರಿಗಳ ವಿಷಯ ನಾನು ಮೊನ್ನೆ ಒಂದು ಮಾತು ಹೇಳಿದೆ, ನನ್ನ ಹತ್ರ ಟನ್ಗಟ್ಟಲೆ ದಾಖಲೆಗಳಿದೆ ಅಂತ. ಅದಕ್ಕೆ ಇವತ್ತಿನ ಪ್ರತಿಭಟನೆ ಮಾಡಿದ್ದಾರೆ. ಯೋಗ್ಯತೆ ಇದ್ರೆ ಮರ್ಯಾದೆಯಿಂದ ಆಡಳಿತ ನಡೆಸಿ. ನಾನು ಸುಮ್ಮನೆ ಹೇಳಿಲ್ಲ, ಹಿಂದೆ ಯಾವ ದಾಖಲೆಗಳು ಬಿಡುಗಡೆ ಮಾಡಿದ್ದೀನಿ. ಇವತ್ತು ಈ ಸರ್ಕಾರ ಯಾವ ಮಟ್ಟದ ಲೂಟಿ ನಡೀತಾ ಇದೆ, ಸರ್ಕಾರದ ಆಸ್ತಿ ಇವತ್ತು ಯಾವ ರೀತಿ ಲಪಟಾಯಿಸ್ತಾ ಇದ್ದಾರೆ, ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ತರಬೇಕು ಅಂದ್ರೆ 5 ವರ್ಷದ ಸರ್ಕಾರ ಇವತ್ತು ನಮ್ಮ ಕೈಗೆ ನಾಡಿನ ಜನತೆಗೆ ಮನವಿ ಮಾಡ್ತಾನೆ. ಇವತ್ತು ಸಂಪತ್ತಿಗೆ ಕೇಂದ್ರ ಸರ್ಕಾರದ ಮೇಲೆ ಕೈ ಭಿಕ್ಷೆ ಬಿಡಬೇಕಾಗಿಲ್ಲ. ನೀವು ಪ್ರತಿನಿತ್ಯ ಕೇಂದ್ರ ಸರ್ಕಾರವನ್ನು ಅಟ್ಯಾಕ್ ಮಾಡಿ ಇರ್ತಕ್ಕಂಥ ಈ ಒಂದು ಸರ್ಕಾರ ನಮ್ಮ ರಾಜ್ಯದ ಸಂಪತ್ತು ನಮ್ಮ ಜನತೆ ಕೊಡ್ತಕ್ಕಂಥ ಈ ಒಂದು ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಇಲ್ಲೇ ದುಡ್ಡಿದೆ. ಕಾರ್ಯಕರ್ತರುಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನತಕ್ಕಂಥದ್ದಕ್ಕೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಬೆಲೆ ಏರಿಕೆ ಒಂದಕ್ಕೆ ಅಲ್ಲ, ಈ ಸರ್ಕಾರದ ಭ್ರಷ್ಟಾಚಾರ, ಈ ಸರ್ಕಾರ ನಡೆಕೋತಾ ಇರ್ತಕ್ಕಂಥ ದುರಹಂಕಾರದ ಪರಮಾವಧಿ ಎಲ್ಲೇ ಮೀರಿದೆ. ಈ ಸರ್ಕಾರ ತಿಳ್ಕೊಂಡಿದ್ದಾರೆ ದುಡ್ಡಿಂದ ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರ ಬದುಕು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ ಏನು ಕೆಲಸ ಆಗಿದೆ. ಇವತ್ತು ಬೆಂಗಳೂರಿನ ನಾಗರಿಕರ ಮೇಲೆ ಅತಿಯಾಗಿ ಹೆಚ್ಚಿನ ಹೊರೆ ಏರ್ತಾ ಇದೆ. ಇವತ್ತು ಅವರ ಮನೆಯ ಪ್ರಾಂಗಣದಲ್ಲಿ ಕಾರುಗಳನ್ನು ನಿಲ್ಲಿಸಿದ ವಾಹನವನ್ನು ಅದಕ್ಕೂ ಟ್ಯಾಕ್ಸ್ ಕೊಡಬೇಕು ಅಂದರೆ ಇದೇನು ಅರ್ಥ ಇದೆಯಾ? ಯಾವ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ. ಇದು ಈ ಸರ್ಕಾರದ ಬೆಲೆ ಏರಿಕೆ ಒಂದೇ ಅಲ್ಲ, ರಾಜ್ಯವನ್ನ